ಹೌದು, ನೀವು ನೋಡುತ್ತಿರೋ ಈ ದಸರಾ ಗೊಂಬೆ ಪ್ರದರ್ಶನಕ್ಕೆ ಒಂದು ಶತಮಾನದ ಇತಿಹಾಸವಿದೆ. ಇಲ್ಲಿರುವ ಈ ಹಿರಿಯ ಮಹಿಳೆ ಆಂಧ್ರದ ಹೆಣ್ಣುಮಗಳು. ಇವರು ಮದುವೆಯಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದವರು. ಮದುವೆಗೂ ಮೊದಲು ಆಂಧ್ರದಲ್ಲಿ ಬರೋಬ್ಬರಿ 80 ವರ್ಷಗಳ ಕಾಲ ಈ ಗೊಂಬೆ ಕೂರಿಸಿ ಪೂಜೆ ಮಾಡಲಾಗಿದ್ದು, ಅದರ ನಂತರ ಇವರು ಚಿಕ್ಕಬಳ್ಳಾಪುರಕ್ಕೆ ಮದುವೆಯಾಗಿ ಬಂದು ಇಲ್ಲಿ ಕಳೆದ 20 ವರ್ಷಗಳಿಂದ ಪೂಜೆ ನೆರವೇರಿಸಲಾಗುತ್ತಿದೆ. ಅಂದರೆ ಬರೋಬ್ಬರಿ 3 ತಲೆಮಾರುಗಳಿಂದ ಈ ದಸರಾ ಗೊಂಬೆ ಪ್ರದರ್ಶನ ಮುಂದುವರಿಸಿರೋದು ವಿಶೇಷ. ಮಹಿಷಾಸುರನನ್ನು ದುರ್ಗಾದೇವಿ ಸಂಹರಿಸಲು ದೇವಾನುದೇವತೆಗಳು ತಮ್ಮ ಶಕ್ತಿ ನೀಡಿ ಶಕ್ತಿಹೀನರಾಗಿ ಪ್ರತಿಮೆಗಳಾದರು ಎಂಬ ಪ್ರತೀತಿ ಇದೆ. ದೇವಾನುದೇವತೆಗಳ ಈ ತ್ಯಾಗವನ್ನು ಸ್ಮರಿಸಲು ಗೊಂಬೆ ಕೂರಿಸುವ ಪದ್ಧತಿಯನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ಕೆಲವರ ಮನೆಗಳಲ್ಲಿ ಗೊಂಬೆ ಕೂರಿಸುವ ಪದ್ಧತಿ ರೂಢಿಯಲ್ಲಿತ್ತು. ಕೆಲ ಮನೆಗಳಲ್ಲಿ ಈಗಲೂ ದಸರಾ ಗೊಂಬೆ ಕೂರಿಸುವ ಆಚರಣೆ ನಡೆಸಿಕೊಂಡು ಬರಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಸೂರ್ಯ ಸ್ಕ್ಯಾನಿಂಗ್ ಡಾಕ್ಟರ್ BV ಮಂಜುನಾಥ್ ಅವರ ಕುಟುಂಬ ಕಳೆದ 100 ವರ್ಷಗಳಿಂದ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಗೊಂಬೆ ಕೂರಿಸುವ ಆಚರಣೆ ಮಾಡಿಕೊಂಡು ಬಂದಿದೆ. ನನ್ನ ಹೆಸರು ಡಾಕ್ಟರ್ ಪದ್ಮಾವತಿ SM ಅಂತ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ MBA SJCIT ಕಾಲೇಜಲ್ಲಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆ ನವರಾತ್ರಿ ಹಬ್ಬ ಹೇಳಬೇಕಂದ್ರೆ ಇದು 100 ವರ್ಷದ ಇತಿಹಾಸದಿಂದ ಇರುವಂಥದ್ದು. ಮೊದಲು 80 ವರ್ಷ ಏನಿದೆ ಅದು ಆಂಧ್ರಲ್ಲಿ ನಡೀತಿತ್ತು. ಇವರೀಗ 20 ವರ್ಷದಿಂದ ಬಂದ ಮೇಲೆ 20 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಈ ವರ್ಷ ಸ್ಪೆಷಲ್ ಅಂತ ಹೇಳಿದ್ರೆ ಲೈಕ್ ಪ್ರತಿ ವರ್ಷದ ಏನಾಗಿದೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಈಗ ಮೈಸೂರು ದಸರಾಗೆ ಹೋಗಿ ಮಕ್ಕಳು ಇದನ್ನು ತಗೊಬಂದಿದ್ದಾರೆ, ಈಗಷ್ಟೇ ಆ್ಯಡ್ ಮಾಡಿರೋಂಥದ್ದು. ಇದು ಬಿಟ್ಟರೆ ಹೊರಗಡೆ ನಾವು ಇನ್ನೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಮತ್ತು ಶಿವ ಪಾರ್ವತಿನೂ ಕೂಡ ಅಲ್ಲಿ ಹೊರಗಡೆ ಅದು ಒಂದು ನೋಡ್ಬೋದು ನೀವು. ಸೊ ಇದು ಒಂದು ಇತಿಹಾಸ ಏನಿದೆ ಅದನ್ನು ಅಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬರ್ತಾ ಇರೋಂಥದ್ದು. ಇನ್ನು ಮುಂದಕ್ಕೆ ಇದೇ ರೀತಿ ಕ್ಯಾರಿ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಈ ದಸರಾ ಗೊಂಬೆ ಪ್ರದರ್ಶನದಲ್ಲಿ ಪುರಾಣ ಹಾಗೂ ಐತಿಹಾಸಿಕ ಘಟನೆಗಳು, ಸಂಸ್ಕೃತಿ, ಕಲೆ ಅನಾವರಣಗೊಳಿಸುವ ಚಿತ್ರಗಳು, ಶ್ರೀನಿವಾಸ ಕಲ್ಯಾಣ, ಕೃಷ್ಣಾವತಾರ, ರಾಮಾಯಣ, ಮಹಾಭಾರತ, ಜಂಬೂ ಸವಾರಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಬುಡಕಟ್ಟು ಸಮುದಾಯಗಳ ಪರಿಚಯದ ಗೊಂಬೆ ಪ್ರದರ್ಶನ ಮೊದಲಾದ ಸಂಗತಿಗಳು ಈ ಗೊಂಬೆ ಪ್ರದರ್ಶನದಲ್ಲಿ ಬಿಂಬಿತವಾಗಿವೆ. ಪಟ್ಟದ ಗೊಂಬೆಗಳು ಸೇರಿದಂತೆ ನಾನಾ ಬಗೆಯ ಗೊಂಬೆಗಳು ಗಮನ ಸೆಳೆಯುತ್ತಿವೆ. ಗೊಂಬೆ ಪ್ರದರ್ಶನ ವೀಕ್ಷಣೆಗೆ ಬೇರೆ ಬೇರೆ ಕಡೆಯಿಂದ ಜನ ಬರುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. NR ಮಂಜುನಾಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.